ಪಹಲ್ಗಾಮ್ ಒಂದು ಭಯೋತ್ಪಾದಕ ದುಷ್ಕೃತ್ಯ ಇವತ್ತು ಏನಿದೆಯಾ ಅದನ್ನು ಮೊನ್ನೆ ತಾನೇ ಎಲ್ಲ ನಾವು ಖಂಡಿಸಿದ್ದೇವೆ. ಪಹಲ್ಗಾಮ್ನಲ್ಲಿರುವಂಥ ಭಯೋತ್ಪಾದಕರು ಯಾಕೆ ಕೃತ್ಯ ಮಾಡಿದ್ದಾರೆ ಆದಷ್ಟು ಬೇಗ ಪತ್ತೆ ಹಚ್ಚಿ ಅವ್ರ ವಿರುದ್ಧ ಕಠಿಣ ಕ್ರಮ ತೆಕ್ಕೊಳ್ಳೋದಲ್ಲ, ಅವ್ರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅಂಥ ಬೆಂಬಲ ಕೊಡೋನೆಲ್ಲೂ ಕೂಡ ಮಟ್ಟ ಹಾಕಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಕ್ರಮವನ್ನು ಕೇಂದ್ರ ಸರ್ಕಾರ ಕ್ರಮ ವಹಿಸಬೇಕು. ಮತ್ತು ಅದೊಂದು ಜನ ಅಪೇಕ್ಷೆ ಪಡ್ತಿದ್ದಾರೆ. ಅವ್ರನ್ನ ಪತ್ತೆ ಹಚ್ಚಿ ಯಾರು ಇವತ್ತು ನಾವು ಕಳ್ಕೊಂಡಿದ್ದಾರೆ ಆ ಕುಟುಂಬ ಮಾತಲ್ಲ, ಈ ದೇಶ ಸರ್ವರಿಗೂ ಕೂಡ ಇವತ್ತು ನ್ಯಾಯ ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕಾಗ್ತದೆ. ಕೇಂದ್ರ ಸರ್ಕಾರದ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರಬೇಕು. ಮತ್ತು ನಾವು ಪರಸ್ಪರ ಜನಸಾಮಾನ್ಯರು ಕೂಡ ನೋಡಿ, ಪರಸ್ಪರ ಜನಸಾಮಾನ್ಯರು ಕೂಡ ನಾವು ಪ್ರೀತಿ ವಿಶ್ವಾಸ ಒಗ್ಗಟ್ಟಿನಿಂದ ಇರಬೇಕು. ಯಾಕೆ ಯಾರೆಲ್ಲ ಈ ಭಯೋತ್ಪಾದಕ ಕೃತ್ಯ ಈ ದೇಶದಲ್ಲಿ ಮಾಡ್ತಾರೆ, ಯಾರೆಲ್ಲ ಈ ರೀತಿಯ ದುಷ್ಕರ್ಮ ಮತ್ತು ಹತ್ಯೆ ಮಾಡ್ತಾರೆ, ಅವರ ಉದ್ದೇಶ ಏನು? ಅವ್ರ ಉದ್ದೇಶ ಒಂದೇ ಪಾಯಿಂಟ್, ಈ ದೇಶದ ಸೌಹಾರ್ದತೆಯನ್ನು ಕೆಡಿಸಬೇಕು, ಈ ದೇಶದ ಜಾತ್ಯತೀತ ತತ್ವವನ್ನು ಕೆಡಿಸಬೇಕು, ಅದರ ಮುಖಾಂತರ ಈ ದೇಶವನ್ನು ದುರ್ಬಲಗೊಳಿಸಬೇಕು. ಭಾರತ ದೇಶದ ಶಕ್ತಿ ಏನು? ಭಾರತ ದೇಶದ ವಿವಿಧತೆಯಲ್ಲಿ ಏಕತೆ, ಎಲ್ಲ ಜಾತಿ ಎಲ್ಲ ಧರ್ಮದರ ಒಗ್ಗಟ್ಟೆ ಭಾರತ ದೇಶದ ಶಕ್ತಿ. ಸೊ ಭಾರತ ದೇಶವನ್ನು ದುರ್ಬಲಗೊಳಿಸಬೇಕಾದರೆ ಈ ವಿವಿಧ ಏಕತೆ ಮತ್ತು ಒಗ್ಗಟ್ಟಿನ ಶಕ್ತಿಯನ್ನು ಛಿದ್ರಗೊಳಿಸುವಂಥ ಪ್ರಯತ್ನವೇ ಅದು ಭಯೋತ್ಪಾದಕರ ಮತ್ತು ಬೇರೆ ದೇಶದ ಯಾರು ಇವತ್ತಲ್ಲಿ ಬೆಂಬಲ ಕೊಡ್ತಾರೆ ಅವ್ರ ಮುಖ್ಯ ಉದ್ದೇಶ. ಅದಕ್ಕೆ ನಾವು ಪರಸ್ಪರ ಆ ಕಡೆ ಚರ್ಚೆ ಮಾಡಿಕೊಂಡು ಈ ಸಂಚುಕೋರರ ಆಲೋಚನೆಗೆ ಪೂರಕವಾಗಿ ವಾತಾವರಣ ಯಾರು ಕೂಡ ನಿರ್ಮಾಣ ಮಾಡಬಾರ್ದು ಅಂತ ಹೇಳಲಿಕ್ಕೆ ನಾನು ಬಯಸಿ ನಾವೆಲ್ಲರಿಗೂ ಒಗ್ಗಟ್ಟಿನ ಹೇಳಬೇಕು ನಾನು ಇವತ್ತು ಬಯಸ್ತೇನೆ. ಪ್ರಧಾನಿ ಅವರು ಏನು ನಿರ್ಣಯ ತೊಗೊಂಡ್ರೆ ಬೆಂಬಲ ಇದೆ ಸರ್, ಖರ್ಗೆ ಅವರಿಗೆ ಬೆಂಬಲ ಅಂತ ಹೇಳಿದ್ದಾರೆ. ನೋಡಿ ನಾನು ಹೇಳ್ತೇನೆ, ನೋಡಿ ಅವರಂತಲ್ಲ, ಈ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಈ ದೇಶದಲ್ಲಿ ನಮ್ಮ ಮುಗ್ಧ ಜನರನ್ನು ಪ್ರವಾಸಿಗರನ್ನು ಕೊಂದಂಥ ಭಯೋತ್ಪಾದಕವನ್ನು ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಕಠಿಣವಾದ ಕ್ರಮ ತೆಕ್ಕೊಳ್ಬೇಕು. ಮಾತ್ರ ಅಲ್ಲ, ಇವರಿಗೆ ಯಾರೆಲ್ಲ ಬೆಂಬಲ ಕೊಟ್ಟಿದೆ ಅವ್ರಿಗೆ ಕಠಿಣ ತೆಕ್ಕೊಳ್ಬೇಕು. ಅದು ಇಡೀ ದೇಶ ಅಂತ ಬೆಂಬಲ ಇದೆ. ಅದೇ ನಮ್ಮ ನಾನಿಲ್ವ ದೇಶದಲ್ಲಿ ರಾಜ್ಯ ಸರ್ಕಾರ ಇಡೀ ದೇಶ ಬೆಂಬಲ ಇದೆ. ಅದನ್ನು ದೇಶ ಜನ ಅಪೇಕ್ಷೆ ಪಡ್ತಿದ್ದಾರೆ, ಅದನ್ನು ನಾವು ಅಪೇಕ್ಷೆ ಪಡ್ತಿದ್ದೇವೆ. ಹೇಗೆ ಕ್ರಮ ತಗೊಳ್ಬೇಕು ಅದು ಕೇಂದ್ರ ಸರ್ಕಾರದಿದೆ, ಅವರ ಕ್ರಮ ತಗೊಳ್ಬೇಕು. ಅದು ಮಾಡಬೇಕಾ ಬೇಡವಾ ಹೇಗೆ ಆಗಬೇಕು ಅದೆಲ್ಲ ಕೂಡ ಕೇಂದ್ರ ಸರ್ಕಾರ ಸರ್ವಪಕ್ಷದ ಸಭೆ ಅದು ಮತ್ತು ಬೇರೆ ಬೇರೆ ನಮ್ಮ ಆರ್ಮಿಗಳ ಮುಖವನ್ನು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ. ಅವರೇನು ತೀರ್ಮಾನ ಮಾಡ್ತಾರೆ ಅವರಿಗೆ ನಾವು ಸಕಾರಾತ್ಮಕ ಸ್ಪಂದಿಸಿ ನಮ್ಮ ಜವಾಬ್ದಾರಿಯನ್ನು ಅಲ್ಲಿ ಏನಾಗಬೇಕಂದ್ರೆ ಚರ್ಚೆಗಿಂತಲೂ ಕೂಡ ನಮ್ಮ ಊರಲ್ಲಿ, ನಮ್ಮ ಪ್ರದೇಶದಲ್ಲಿ, ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ನಾವೆಲ್ಲ ಜಾತಿ ಮತದವರು ಒಗ್ಗಟ್ಟಿಗಿರಬೇಕು. ಅವರ ಸಂಚೇನು ನಮ್ಮ ಒಗ್ಗಟ್ಟನ್ನು ಬಿಗಡಿಸಿಕೊಳ್ಳೋದು. ನಮ್ಮ ದೇಶ ಪ್ರೇಮದಲ್ಲಿದೆ, ನಾವು ಪರಸ್ಪರ ಪ್ರೀತಿಯನ್ನು ಹಂಚಿ ವಿಶ್ವಾಸನಿಟ್ಟುಕೊಂಡು ಒಗ್ಗಟ್ಟೆ ನಮ್ಮ ಶಕ್ತಿ, ಅದು ನಮ್ಮ ಉತ್ತರ ಆಗಬೇಕಂತ ಹೇಳಲಿಕ್ಕೆ ನಾನು ಈ ರಾಜ್ಯದ ದೇಶ ಸರ್ವ ಜನಕ್ಕೆ ಕೇಳಿಕೊಳ್ತೇನೆ.